ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದೆ, ಅಡುಗೆ ಎಲ್ಲ ಆಗಿದೆ ಆಲ್ರೆಡಿ ಮನೆಯಲ್ಲಿ. ಸರಿ, ಒಂದು ಆರ್ಟಿಫಿಷಿಯಲ್ ಒಂದು ಸರ ತೊಗೊಂಡಿದ್ದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳಿಗೆಲ್ಲ ಈಗಿರೋ ಗೋಲ್ಡ್ ರೇಟಲ್ಲಿ ಗೋಲ್ಡ್ ಎಲ್ಲ ತೊಗೊಂಡು ಹಾಕೊಂಡು ಹೋಗೋಕ್ಕಾಗುತ್ತಾ ಹೇಳಿ? ಈಗಿರೋ ಗೋಲ್ಡ್ ರೇಟ್ ಇದು ಕಡಿಮೆ ಇದೆಯಾ? ಅದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ಮೋದಿಜಿಯವರು ಗೋಲ್ಡ್ ತೊಗೊಳೋದೆಲ್ಲ ಕಡಿಮೆ ಮಾಡಿ ಅಂತ ಹೇಳಿದ್ಮೇಲೆ ಎಷ್ಟೋ ಜನ ಈ ಗೋಲ್ಡ್ ತೊಗೊಳೋದು ಕಡಿಮೆ ಮಾಡಿದ್ಮೇಲೆ ಗೋಲ್ಡ್ ರೇಟ್ ಸ್ವಲ್ಪ ರೆಡ್ಯೂಸ್ ಆಗಿದೆ. ಆಟೋಮೆಟಿಕಲಿ ಹಾಗೆ ಅಲ್ವಾ, ಯಾವ ವಸ್ತುನ ನಾವು ತೊಗೊಳೋದು ಬಿಡ್ತೀವೋ ಆ ವಸ್ತು ಆಟೋಮೆಟಿಕಲಿ ರೇಟ್ ಕಡಿಮೆ ಆಗೇ ಆಗುತ್ತೆ. ನಾವು ಯಾವಾಗ ಆ ವಸ್ತುಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಜಾಸ್ತಿ ಜನ ಅದ್ರ ಮೇಲೆ ಯಾವಾಗ ಫೋಕಸ್ ಮಾಡ್ತಾರೋ ಆಟೋಮೆಟಿಕಲಿ ಅದ್ರ ರೇಟು ಸುಧಾ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆಯೇ ಈಗೆಲ್ಲ ಸ್ವಲ್ಪ ಜನ ಎಲ್ಲ ಗೋಲ್ಡ್ ತೊಗೊಳೋದು ಸ್ವಲ್ಪ ಕಡಿಮೆ ಮಾಡಿರೋದ್ರಿಂದ ಸ್ವಲ್ಪ ಗೋಲ್ಡ್ ರೇಟ್ ಎಷ್ಟೋ ಕಡಿಮೆ ಆಗಿದೆ. ಅದರಲ್ಲೂ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳು ಈಗ ಮದುವೆ ಮಾಡಬೇಕು ಅಂತ ಅಂದರೆ ಈಗ ಅಟ್ಲೀಸ್ಟ್ ಬರೀ ಒಂದು 3 ಗ್ರಾಮ್ ಒಂದು ತಾಳಿ ತೊಗೋತೀನಿ ಅಂತ ಅಂದ್ರೂ ಇಲ್ಲ ಅಂದ್ರೂ ಒಂದು 50,000 ತನಕ, 40,000ರಿಂದ 50,000 ತನಕ ಆಗ್ಬಿಡುತ್ತೆ. 3 ಗ್ರಾಮ್ಗೆ 45,000 ಆ ಥರ ದುಡ್ಡಾಗುತ್ತೆ. ಎಲ್ಲಿಂದ ಮದುವೆ ಮಾಡೋದು ಮಿಡ್ಲ್ ಕ್ಲಾಸ್ ಜನ? ಹೇಗೆ ಮಾಡೋದು ಅಲ್ವಾ? ಲೈಫೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಹಾಗೆ ನಾನೊಂದು ಸರ ತೊಗೊಂಡಿದ್ನಲ್ಲ, ಅದಾಗೆ ತೋರಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಆಲ್ರೆಡಿ ತೊಗೊಂಡಿದ್ದೆ ನಾನು, ಆರ್ಟಿಫಿಷಿಯಲ್ ಸರ. ಇವಾಗೆಲ್ಲ ಇದೆಲ್ಲ ಫುಲ್ಲು ಟ್ರೆಂಡ್ ಆಗಿದೆಯಲ್ಲ, ಇವಾಗೆಲ್ಲ ಇದೆ ತಾನೇ, ತುಂಬ ಟ್ರೆಂಡ್ ಬಂದಿದೆ ಈ ಥರ ಎಲ್ಲ ಸ್ಟೋನ್ ಇರೋದು, ಇದಾಗಿರೋದು ನೋಡಿ. ನಂಗೆ ಸಖತ್ ಇಷ್ಟ ಆಯಿತು ಇದು. ನನಗೆಲ್ಲದಕ್ಕಿಂತ ಇದು ಸ್ಟೋನಿಗಿಂತ ಇದಿದೆಯಲ್ಲ ಈ ಪೆಂಡೆಂಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ನಮ್ಮಂಥವ್ರು ಈ ಥರ ಗೋಲ್ಡ್ ಎಲ್ಲ ಮಾಡಿಸ್ಕೋಬೇಕಂದ್ರೆ ನಿಜವಾಗ್ಲೂ ಅದಾಗದೇ ಇರೋ ಕೆಲಸ. ಆರ್ಟಿಫಿಷಿಯಲ್ ಹಾಕ್ಕೊಂಡು ಅದರಲ್ಲೇ ನಾವು ಚೆನ್ನಾಗಿದೆ ಇದರಲ್ಲೇ ತೃಪ್ತಿ ಪಡಬೇಕು ಆ ಥರ. ನೋಡಿ ಎಷ್ಟು ಚೆನ್ನಾಗಿದೆ ಈ ಪೆಂಡೆಂಟ್ ಅಂತೂ, ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಪೆಂಡೆಂಟ್ ಆಗಲಿ ಆ ಸ್ಟೋನ್ ಆಗಲಿ. ನನಗೆ ಆಮೇಲೆ ಸ್ವಲ್ಪ ಆದಷ್ಟು ನಾನು ಇದರಲ್ಲಿ ಮರೂನ್ ಕಲರು, ವೈಟ್ ಕಲರು ಎಲ್ಲ ಬರುತ್ತೆ, ಬಟ್ ನನಗೇನೋ ಈ ಕಲರ್ ಇಷ್ಟ ಆಯಿತು. ನನ್ನ ಹತ್ರ ಈ ಕಲರ್ ಯಾವ ಥರದ್ದು ಇರಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ಈ ಥರ ಗ್ರೀನ್ ಕಲರಲ್ಲೇ ತೊಗೊಳ್ಳೋಣ, ಸ್ವಲ್ಪ ಲೈಟ್ ಪೀಚ್ ಥರ ಇದೆ ಇದು, ಅದಕ್ಕೆ ಈ ಥರದ್ರಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಇಷ್ಟಪಟ್ಟು ಇದನ್ನೇ ತೊಗೊಂಡೆ. ನಿಮಗೂ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಓಕೆನಾ? ನನಗಂತೂ ತುಂಬಾ ಇಷ್ಟ ಆಯಿತು. ಆಲ್ರೆಡಿ ಒಂದ್ಸಲಿ ವೇರ್ ಮಾಡಿರೋ ಫೋಟೋ ಬೇಕಂದ್ರೂ ಹಾಕ್ತೀನಿ. ಪ್ಲೀಸ್ ನಿಮಗೂ ಇಷ್ಟ ಆದರೆ ಒಂದ್ಸಲಿ ಕಮೆಂಟ್ ಮಾಡಿ ಹೇಗಿದೆ, ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ಸರಿ, ಇದೆಲ್ಲ ಆದಮೇಲೆ ಇವತ್ತು ಅಡುಗೆ ಏನು ಸ್ಪೆಷಲ್ ಮಾಡೋಣ ಅಂತ ಅಂದರೆ ಈ ಥರ ರೆಡಿ ಇದೆ. ಸರಿ, ಇವಾಗ ಅದು ಬರೀ ಅನ್ನ ಸಾಂಬಾರು ಏನು ತಿನ್ನೋದು ಅಂತ ನಮ್ಮ ಮನೇಲಿ ಏನಾದ್ರು ಮಾಡಿಕೊಂಡು ನೆಂಚ್ಕೊಳ್ಳೋಕೋದಕ್ಕೆ ಅಂತ ಕೇಳಿದ್ರು. ಸರಿ, ನಾನು ಅದಕ್ಕೆ ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಈಗ ಅನ್ನದಲ್ಲಿ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ರು ಮನೇಲಿ ಹೆಂಗೆ ಅಂತಂದರೆ ಉಳಿದಿರೋ ಅನ್ನೆಲ್ಲ ವೇಸ್ಟ್ ಮಾಡಿಬಿಡ್ತಾರೆ. ಅಂದರೆ ಕೆಲವೊಬ್ರು ಮಾತ್ರ, ಎಲ್ಲರೂ ಅಲ್ಲ, ಕೆಲವೊಬ್ರು ಉಳಿದಿರೋ ಅನ್ನ ಎಲ್ಲ ವೇಸ್ಟ್ ಮಾಡ್ತಾರಲ್ವಾ, ಆ ವೇಸ್ಟ್ ಆಗೋ ಅನ್ನನ ಯಾವ ಥರ ನಾವು ಸ್ನ್ಯಾಕ್ಸ್ ಮಾಡಿಕೊಂಡು ನೆಂಚ್ಕೊಂಡು ತಿನ್ಬೋದು ಅಂತ ಒಂದು ರೆಸಿಪಿ ತೋರಿಸ್ತೀನಿ ಬನ್ನಿ. ಸರಿ, ಇವಾಗ ಅಡುಗೆ ಮಾಡೋಣ ಅಂತ ಹೋದೆ. ನಮ್ಮ ಕೃಷ್ಣ ಸ್ವಾಮಿಯಿಂದನೇ ಸ್ಟಾರ್ಟ್ ಮಾಡಿದೆ. ಈ ಸ್ನ್ಯಾಕ್ಸ್ ಮಾಡೋಕ್ಕೆ ಬೇಕಾಗಿರೋದು ಉಳಿದಿರೋ ಅನ್ನ, ಅದಾದಮೇಲೆ ಆಲೂಗೆಡ್ಡೆನ ಬೇಯಿಸಿ ಸ್ಮ್ಯಾಶಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಅಕ್ಕಿ ಹಿಟ್ಟು, ಅಚ್ಕಾರದ ಪುಡಿ ಮತ್ತು ಕಾರ್ನ್ಫ್ಲೋರು, ಸ್ವಲ್ಪ ಕ್ರಿಸ್ಪಿಗೆ ಕಾರ್ನ್ಫ್ಲೋರ್ ಅಷ್ಟೇ, ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರು. ಫಸ್ಟಿಗೆ ಈ ಅನ್ನ ಆಯ್ತಲ್ವ ಕಲಸಿಟ್ಕೊಂಡಿರೋದು, ಇದನ್ನು ನಾನು ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ, ಏನು ಇದು ಮಾಡ್ಕೋಬೇಡಿ. ನೀಟಾಗಿ ಕೈಯಲ್ಲೆಲ್ಲ ಸ್ಮ್ಯಾಶಸ್ ಮಾಡಿ ಇಟ್ಕೋಬೇಕು. ಈ ಥರ ಸ್ಮ್ಯಾಶಸ್ ಮಾಡಿ ಇಟ್ಕೊಂಡಿರೋ ಅನ್ನಕ್ಕೆ ನೋಡಿ, ಈ ಥರ ಅನ್ನಕ್ಕೆ ಈ ಇದಿದೆಯಲ್ಲ ನಾವು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ವಲ್ಲ, ಈ ಆಲೂಗೆಡ್ಡೆ ಬೇಯಿಸ್ಕೊಂಡಿರೋದನ್ನ ಅದಕ್ಕೆ ಹಾಕಿ ಫಸ್ಟು ಚೆನ್ನಾಗಿ ಕಲಿಸ್ಕೋಬೇಕು. ನಿಮ್ಗೇನಾದ್ರು ಕೈಯಲ್ಲಿ ಕಲಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಅಂದರೆ ಪರವಾಗಿಲ್ಲ, ನೀವು ಸ್ಪೂನಲ್ಲೋ ಇಲ್ಲ ಅನ್ನದ ಕೈಯಲ್ಲೋ ಏನರಲ್ಲಾದ್ರೂ ಕಲಿಸ್ಕೋಬೋದು. ಬಟ್ ನಿಮ್ಮ ಕಂಫರ್ಟಬಲ್ ಏನು ಅನಿಸುತ್ತೋ, ಹೇಗೆ ಅನಿಸುತ್ತೋ ಹಾಗೆ ಕಲಿಸ್ಕೋಬೋದು. ಅದಾದಮೇಲೆ ಇದು ಈರುಳ್ಳಿ ಇದೆಯಲ್ಲ, ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಹೀಗೆ ಇದಕ್ಕೆ ಬೇಕಾದ್ರೆ ನೀವು ಸಬ್ಸಿಗೆ ಸೊಪ್ಪು ಹಾಕ್ಕೋಬೋದು. ನಾನು ಇವಾಗ ಕೆಲಸದಿಂದ ಬಂದಿರೋದ್ರಿಂದ ಯಾವುದೇ ಥರದ ಸಬ್ಸಿಗೆ ಸೊಪ್ಪು ನನಗೆ ಸಿಗಲಿಲ್ಲ, ಬರ್ಬೇಕಾದ್ರೆ ಮರ್ಸ್ಕೊಂಡು ಬಂದುಬಿಟ್ಟೆ, ಅದಕ್ಕೆ ನಾನು ತೊಗೊಂಬಂದಿಲ್ಲ. ಅದಕ್ಕೆ ನಾನು ನೋಡಿ ಆಮೇಲೆ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ತಿರ್ಗಾ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ವಲ್ಲ, ಅಕ್ಕಿ ಹಿಟ್ಟು ಸ್ವಲ್ಪ,
ಅದಾದಮೇಲೆ ಕಾರ್ನ್ಫ್ಲೋರ್ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ, ಕಾರ್ನ್ಫ್ಲೋರು ಜಾಸ್ತಿ ಏನು ಬೇಡ. ಇದಿಷ್ಟನ್ನು ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಎಲ್ಲನೂ ನೀಟಾಗಿ ಕಲಿಸ್ಕೋಬೇಕೀಗ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ನಿಜವಾಗ್ಲೂ ಇನ್ನೂ ಒಂದ್ಸಲಿ ಬೇಕು ಅಂತ ಅನಿಸುತ್ತೆ. ಇದನ್ನ ನೀವು ಯಾವ ಥರ ಬೋಂಡಾ ಥರನಾರು ಹಾಕ್ಕೋಬೋದು, ಇಲ್ಲ ಮಾಮೂಲಿ ಎಲ್ಲ ಕಟ್ಟಿಟ್ಬಿಟ್ಟು ವಡೆ ಥರ ಬರುತ್ತಲ್ಲ ವಡೆ ಥರನಾರು ಹಾಕ್ಕೋಬೋದು. ನಿಮಗೆ ಯಾವ ಹದಕ್ಕೆ ಬೇಕೋ ಆ ಥರನಾರು ಹಾಕ್ಕೋಬೋದು. ಒಂದು ಕಲಸಿ ಒಂದು ಜಾಸ್ತಿ ಹೊತ್ತೇನು ಇಡಂಗೂ ಇಲ್ಲ, ಇಮಿಡಿಯೇಟೇ ಹಾಕ್ಬೋದು. ಆಗಿಲ್ಲ ಅಂದರೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಸ್ವಲ್ಪ ನೆನೀಲಿ, ಅದೆಲ್ಲ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ ಬಿಟ್ಬಿಟ್ಟು ಬೇಕಾದ್ರೆ ಆಮೇಲೂ ಹಾಕ್ಕೋಬೋದು. ನಮ್ಮ ಮನೇಲಿ ತುಂಬ ಹೊಟ್ಟೆ ಹಸಿ ಅಂತ ಅಂತಿದ್ರು, ಅದಕ್ಕೆ ಸರಿ ಹಾಕ್ಬಿಡೋಣ ಅಂದ್ಬಿಟ್ಟು ನಾನು ಕಲಸಿದ ತಕ್ಷಣ ಎಣ್ಣೆ ಇಟ್ಟು ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಮುದ್ದೆ ಮಾಡಿ ಕಟ್ಟಿ ಎತ್ತಿಟ್ಕೊಂಡು ಇದಕ್ಕೆ ಯಾವುದೇ ಥರದ ನೀರು ಗೀರು ಏನೂ ಹಾಕಬಾರ್ದು. ಯಾಕಂದರೆ ಅನ್ನದಲ್ಲಿ ಮತ್ತು ಆಲೂಗೆಡ್ಡೆಯಲ್ಲೇ ಸ್ವಲ್ಪ ನೀರಿನಾಂಶ ಇರೋದ್ರಿಂದ ಯಾವುದೇ ಥರ ನೀರೇನು ಹಾಕ್ತೇನೆ, ಬರೀ ಅನ್ನ ಮತ್ತು ಆಲೂಗೆಡ್ಡೆಲ್ಲೇ ಕಲಿಸ್ಕೋಬೇಕು. ಮತ್ತು ಇದು ನಿಮಗೆ ಎಣ್ಣೆಗೆ ಹಾಕ್ದಾಗ ಎದ್ದೊಳ್ದೇ ಇದ್ದರೆ ಅಕಸ್ಮಾತ್ ಸ್ವಲ್ಪ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿ ಕಲಿಸ್ಕೊಂಡ್ರೂ ಓಕೆ. ಸರಿ ಅಂತ ಕಲಸೆಲ್ಲ ಎತ್ತಿಟ್ಕೊಂಡು ನಿಮ್ಗೆ ಯಾವ ಅದಕ್ಕೆ ಬೇಕೋ, ಇಲ್ಲ ವಡೆ ಶೇಪಿಗೆ ಬೇಕಂದರೆ ವಡೆ, ಇಲ್ಲ ಬೋಂಡಾ ಶೇಪಿಗೆ ಬೇಕಂದರೆ ಬೋಂಡಾ, ಇಲ್ಲ ಅಂದ್ರೂ ಎಲ್ಲನೂ ನೀಟಾಗಿ ಕಲಿಸ್ಕೊಂಡು ತಟ್ಟೆ ಮೇಲೇ ಒಂದು ರೌಂಡಲ್ಲಿ ತಟ್ಬಿಟ್ಟು ಈ ಆಲೂಗೆಡ್ಡೆ ಸ್ಲೈಸಸ್ ಬರುತ್ತಲ್ಲ ಆ ಥರ ಬೇಕಾದ್ರೆ ಸ್ಲೈಸಸ್ ಥರ ಕಟ್ ಮಾಡಿ ಮಕ್ಳುಗಳಿಗೆ ಸ್ನ್ಯಾಕ್ಸ್ ಥರ ಆಲೂಗೆಡ್ಡೆ ಫ್ರೆಂಚಸ್ ಎಲ್ಲ ಬರುತ್ತಲ್ಲ ಆ ಥರ ಟೈಪಲ್ಲಿ ಕೊಡಬೇಕು ಅಂತಂದ್ರೂ ಆ ಥರನೂ ಮಾಡಿ ಕೊಡ್ಬೋದು. ಇವಾಗ ನಾನು ಅದೇ ಥರ ಎಲ್ಲ ಕಲಿಸ್ಕೊಂಡು ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನೋಡಿಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಮತ್ತು ಇದು ನೋಡ್ಕೊಂಡು ಹಾಕಿ, ಯಾಕಂದರೆ ಅನ್ನ ಮತ್ತು ಆಲೂಗೆಡ್ಡೆ ಆಗಿರೋದ್ರಿಂದ ಎಣ್ಣೆಗೆ ಹಾಕಿದ ತಕ್ಷಣ ಎಲ್ಲ ಸಿಡಿದ್ಬಿಡುತ್ತೆ. ನೋಡಿಕೊಂಡು ಹುಷಾರಾಗಿ ಮತ್ತು ಇದನ್ನು ಆದಷ್ಟು ಸ್ವಲ್ಪ ಸಣ್ಣೂರಿಲೇ ಫಸ್ಟ್ ಬೇಯಿಸ್ಕೊಳ್ಳಿ, ಆಮೇಲೆ ದೊಡ್ಡೂರಿ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ದೊಡ್ಡೂರಿಲಿ ಬೇಯಿಸ್ಕೊಂಡ್ರೆ ಮೇಲೆಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ, ಒಳಗಡೆ ಏನೂ ಬೆಂದೇ ಇರಲ್ಲ, ಹಾಗಾಗಿ ಹಸಸಿ ಥರ ಇರುತ್ತೆ. ಅದಕ್ಕೆ ಆದಷ್ಟು ಸ್ವಲ್ಪ ಸಣ್ಣೂರಿ ಮಾಡಿಕೊಂಡು ಸಣ್ಣದಾಗೇ ಒಂದೊಂದೇ ಬಿಡ್ತಾ ಬನ್ನಿ. ನಾನು ಬೋಂಡಾ ಶೇಪಲ್ಲಿ ಬಿಡ್ತಾ ಇದ್ದೀನಿ, ಆಮೇಲೆ ಮತ್ತೆ ವಡೆ ಶೇಪಲ್ಲಿ ಒಂದು ರೌಂಡ್ ಬಿಡೋಣ ಅಂತ ಅಂದ್ಬಿಟ್ಟು ಒಂದೊಬ್ಬೆನ ಬೋಂಡಾ ಶೇಪಲ್ಲಿ ಮತ್ತು ಒಂದೊಬ್ಬೆನ ವಡೆ ಶೇಪಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಎಷ್ಟು ಬೇಗ ಮಾಡ್ಬೋದು ಗೊತ್ತಾ, ಜಾಸ್ತಿ ಐಟಮ್ಸು ಬೇಡ, ಏನೂ ಬೇಡ. ನಾನು ಒಂದೇ ಈರುಳ್ಳಿ ಕುಯ್ಕೊಂಡಿದ್ದು, ಒಂದು ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕಿ ಒಂದೇ ಒಂದು ಆಲೂಗೆಡ್ಡೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೆ. ಎಷ್ಟು ಬೇಗ ಆಗುತ್ತೆ ಅಂದರೆ ಮಕ್ಳುಗಳಿಗೂ ಸಖತ್ ಇಷ್ಟಪಡ್ತಾರೆ. ಮತ್ತು ಈ ಕಾಫಿ ಟೈಮಲ್ಲಿ ಯಾರು ನೆಂಟರು ಬೇಗ ಬಂದರೆ ಈ ವಡೆ ಬೋಂಡ ಇವೆಲ್ಲ ಮಾಡ್ಕೊಂಡು ಮಾಡೋ ಪಜಿತಿ ಬದಲು ಇದನ್ನು ಪಟ್ಟಂತ ಅನ್ನ ಇದ್ಬಿಟ್ರೆ ಪಟ ಅಂತ ಎಲ್ಲ ಕಲಿಸ್ಬಿಟ್ಟು ಅನ್ನದಲ್ಲೇ ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮನೇಲಿ ಮಾಡಿಬಿಟ್ಟು ನನಗೊಂದು ಕಮೆಂಟ್ ಹಾಕಲೇಬೇಕು. ಸರಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ವಡೆ ಎಲ್ಲ. ನಾನೊಂದು ಬೋಂಡಾ ಶೇಪ್ ಒಂದು ಹಾಕಿದ್ದೆ, ಆಮೇಲೆ ವಡೆ ಶೇಪ್ ಒಂದು ಹಾಕಿದ್ದೆ. ನಿಜವಾಗ್ಲೂ ನಿಜ ಹೇಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಮತ್ತು ಎಷ್ಟು ಅದು ಒಳಗಡೆ ಎಲ್ಲ ಮೆತ್ತಗಿತ್ತು, ಹೊರಗಡೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗೇ ಇತ್ತು. ತುಂಬಾ ಚೆನ್ನಾಗಿ ಬಂದಿತ್ತು ವಡೆ ಮಾತ್ರ. ನೀವೊಂದ್ಸಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಓಕೆ, ಇದೇ ಥರ ನೀವು ಸಬ್ಬಕ್ಕಿಲೂ ಮಾಡ್ಕೋಬೋದು. ಒಂದ್ಸಲಿ ಸಬ್ಬಕ್ಕಿಲ್ ಮಾಡೋದು ಒಂದು ರೆಸಿಪಿನೂ ತೋರಿಸ್ತೀನಿ, ನಿಮಗೆ ಬೇಕಂದರೆ ಅದನ್ನು ಕಮೆಂಟ್ ಮಾಡಿ. ನೋಡಿ, ತಂಗ್ಳ ಅನ್ನದಲ್ಲಿ ಯಾರು ಈ ಥರ ವಡೆ ಮಾಡ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇದಕ್ಕೆ ಮೊಸರಿಗೆಲ್ಲ ನೆಂಚ್ಕೊಂಡು ತಿಂದರೆ, ಮೊಸರು ಇಲ್ಲ ಕೆಚಪ್ಪು ಅದೆಲ್ಲ ನೆಂಚ್ಕೊಂಡು ತಿಂದರೆ, ಇಲ್ಲ ಚಟ್ನಿ, ಪುದೀನ ಚಟ್ನಿ ಬರುತ್ತೆ, ಅದನ್ನು ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಟೈಮ್ ಆಗಿಬಿಟ್ಟಿರೋದ್ರಿಂದ ಏನೂ ಮಾಡಿರಲಿಲ್ಲ, ಬರೀ ಹಾಗೆ ಅನ್ನ ಸಾಂಬಾರಿಗೆ ನೆಂಚ್ಕೊಂಡು ತಿನ್ನಲಿ ಅಂತ ಅಂದ್ಬಿಟ್ಟು ಮಾಡಿದ್ದೆ. ಸಖತ್ತಾಗಿತ್ತು ನಿಜವಾಗ್ಲೂ. ನನಗೆ ಇವಾಗ್ಲೂ ವೀಡಿಯೋ ವಾಯ್ಸ್ ಓವರ್ ಕೊಡಬೇಕಾದ್ರೆ ತುಂಬಾ ಅದನ್ನು ನೋಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಒಳಗಡೆ ಅಂತೂ ತುಂಬ ಸಖತ್ತಾಗಿತ್ತು. ಹೊರಗಡೆ ಎಲ್ಲ ಎಷ್ಟು ಕ್ರಿಸ್ಪಿಯಾಗಿ, ಒಳಗಡೆ ಎಲ್ಲ ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿದೆ ಅಂದರೆ ಇವಾಗ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಇದೇ ಥರ ನೀವು ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ ಗೈಸ್? ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಓಕೆ, ಬಾಯ್.